ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪದ ಕೇಸ್ ದಿನಕ್ಕೂ ಕುತೂಹಲ ಮೂಡಿಸ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅನಾಮಿಕನನ್ನ ಕರೆದೊಯ್ದು ಅಸ್ಥಿ ಪಂಜರಗಳಿಗೆ ಎರಡನೇ ದಿನವಾದ ನಿನ್ನೆ ಹುಡುಕಾಟವನ್ನು ನಡೆಸಲಾಯಿತು. ನಿನ್ನೆ ಪಾಯಿಂಟ್ ನಂಬರ್ 1, 2, 3 ಮತ್ತು 4, 5ರಲ್ಲಿ ಹುಡುಕಾಟವನ್ನು ನಡೆಸಲಾಯಿತು. ಯಾವ ಜಾಗದಲ್ಲೂ ಕೂಡ ಅಸ್ಥಿ ಪಂಜರದ ಕುರುಹುಗಳು ಸಿಕ್ಕಿಲ್ಲ. ಇನ್ನು ಇವತ್ತಿನ ಕಾರ್ಯಾಚರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಸ್ಥಗಿತಗೊಳಿಸಲಿದ್ದಾರೆ. ತನಿಖೆ ಆರಂಭಿಕ ಹಂತದಲ್ಲೇ ಇದೆ, ಏನನ್ನೂ ಹೇಳಲು ಆಗಲ್ಲ ಅಂತ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಆಪರೇಷನ್ ಮುಂದುವರೆದಿದೆ. ಪಾಯಿಂಟ್ 1ರಲ್ಲಿ 2 ಐಡಿ ಕಾರ್ಡ್ಗಳು ಪತ್ತೆಯಾಗಿದೆ. ಒಂದು ಪಾನ್ ಕಾರ್ಡ್, ಮತ್ತೊಂದು ಡೆಬಿಟ್ ಕಾರ್ಡ್ ಪತ್ತೆಯಾಗಿದೆ. ಸ್ಥಳ ಅಗೆಯುವಂತಹ ಸಂದರ್ಭ 2 ಐಡಿ ಕಾರ್ಡ್ಗಳು ದೊರೆತಿವೆ ಅಂತ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಮಾಹಿತಿಯನ್ನು ನೀಡಿದ್ದಾರೆ ಅನ್ನುವಂತಹ ಪತ್ರಿಕಾ ಹೇಳಿಕೆ ಹರಿದಾಡ್ತಾ ಇದೆ. ಪತ್ರಿಕಾ ಹೇಳಿಕೆಯಲ್ಲಿ ಪುರುಷ ಹೆಸರಿನ ಪಾನ್ ಕಾರ್ಡ್, ಲಕ್ಷ್ಮಿ ಹೆಸರಿನ ಡೆಬಿಟ್ ಕಾರ್ಡ್ ಪತ್ತೆಯಾಗಿದೆ. ಕೆಂಪು ರವಿಕೆ ಕೂಡ ಸಿಕ್ಕಿದೆ. ಪಾಯಿಂಟ್ ನಂಬರ್ 1ರಲ್ಲಿ ಅಗೆಯುವಾಗ 2.5 ಅಡಿಯಲ್ಲಿ ಕಾರ್ಡ್ಗಳು ಸಿಕ್ಕಿವೆ ಅಂತ ಮಾಹಿತಿ ನೀಡಿದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳು ಅಸ್ಥಿ ಪಂಜರದ ಕಾರ್ಯಾಚರಣೆ ಬಗ್ಗೆ ಸಂಸದ ಬ್ರಿಜೇಶ್ ಚೌಟ ಮಾತನಾಡಿದ್ದಾರೆ. ಸರ್ಕಾರ ಈಗಾಗಲೇ ಎಸ್ಐಟಿ ರಚನೆ ಮಾಡಿದೆ. ಬಿಜೆಪಿಯವರು ನಾವೆಲ್ಲ ಸ್ವಾಗತವನ್ನ ಮಾಡಿದ್ದೇವೆ. ಸತ್ಯಾಸತ್ಯತೆ ಬಗ್ಗೆ ಜನರಿಗೆ ಶೀಘ್ರ ತಿಳಿ ಹೇಳುವಂತಹ ಕೆಲಸ ಸರ್ಕಾರ ಮಾಡಬೇಕಿದೆ ಎಂದರು. ಧರ್ಮಸ್ಥಳದಲ್ಲಿ ಇಲ್ಲಿವರೆಗೂ 5 ಕಡೆ ಉತ್ಖನನ ಮಾಡಲಾಗಿದೆ. ಆದರೆ ಯಾವ ಮೂಳೆ ಕೂಡ ಸಿಕ್ಕಿಲ್ಲ. ಆದರೆ ಅನಾಮಿಕ ವ್ಯಕ್ತಿ ಮಾತ್ರ ಪಾಯಿಂಟ್ ನಂಬರ್ 9ರಲ್ಲಿ ಕಳೆ ಬರಹ ಸಿಕ್ಕೇ ಸಿಗುತ್ತೆ ಎನ್ನುವ ವಿಶ್ವಾಸದಲ್ಲಿದ್ದಾರೆ. ಹೀಗಾಗಿ ಎಲ್ಲರ ಚಿತ್ತ ಈಗ ಪಾಯಿಂಟ್ ನಂಬರ್ 9ರತ್ತ ನೆಟ್ಟಿದೆ. 8ನೇ ಪಾಯಿಂಟ್ ವರೆಗೆ ಗುರುತು ಮಾಡಿರೋದು ನದಿ ಪಕ್ಕದಲ್ಲೇ. ನದಿಯಲ್ಲಿ ನೀರು ಏರಿಕೆಯಾಗಿ ಮಣ್ಣು ಸವಕಳಿಯಾಗಿರಬಹುದು. ಆದರೆ 9ನೇ ಪಾಯಿಂಟ್ನಲ್ಲಿ ಮಿಸ್ ಆಗೋಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ನಂಬಿಕೆಯನ್ನ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣ ಇಡೀ ದೇಶದಾದ್ಯಂತ ಜೋರು ಸದ್ದು ಮಾಡ್ತಾ ಇದೆ. ಪ್ರಕರಣದ ಬಗ್ಗೆ ಮಾಹಿತಿ ನೀಡಲು ಎಸ್ಐಟಿ ಸಹಾಯವಾಣಿಯನ್ನ ತೆರೆದಿದೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಕಚೇರಿಯಲ್ಲಿ ದೂರವಾಣಿ ಸಂಖ್ಯೆ 0824 200 5301 ಸಂಖ್ಯೆಯನ್ನ ಸಂಪರ್ಕಿಸಲು ಮನವಿಯನ್ನ ಮಾಡಿದ್ದಾರೆ. ಇಂಧನ ಸಚಿವ ಕೆಜೆ ಜಾರ್ಜ್ಗೆ ಐಟಿ ಶಾಕ್ ಕೊಟ್ಟಿದೆ. ಜಾರ್ಜ್ಗೆ ಸೇರಿದಂತಹ ಕಚೇರಿಗಳ ಮೇಲೆ ರೇಡ್ ಮಾಡಲಾಗಿದೆ. ಸಚಿವರ ಬಿಸಿನೆಸ್ ಪಾರ್ಟ್ನರ್ಸ್ಗಳಾದ ಉದ್ಯಮಿ ಜೀತು ವಿರ್ವಾನಿ ಆಫೀಸ್ನಲ್ಲೂ ಕೂಡ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಎಂಬೆನ್ಸಿ ಗ್ರೂಪ್ ಕಚೇರಿ ಮತ್ತು ಕೊತಾರಿ ಕಚೇರಿಗಳಲ್ಲೂ ಐಟಿ ಅಧಿಕಾರಿಗಳು ಶೋಧ ನಡೆಸುತ್ತಿದ್ದಾರೆ. ಸುಮಾರು 20 ಅಧಿಕಾರಿಗಳ ತಂಡದಿಂದ ಶೋಧ ಕಾರ್ಯವನ್ನು ಮಾಡಲಾಗಿದೆ. ನಟ ದರ್ಶನ್ ಸೇರಿದಂತೆ ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಈಗಾಗಲೇ ಸರ್ಕಾರದ ಪರ ವಕೀಲರು ಹಾಗೂ ಆರೋಪಿಗಳ ಪರ ವಕೀಲರ ವಾದ ಪ್ರತಿವಾದ ಆಲಿಸಿ ಸುಪ್ರೀಂ ಕೋರ್ಟ್ ತೀರ್ಪು ಕಾಯ್ದಿರಿಸಿದೆ. ಅಲ್ಲದೆ ಜಾಮೀನಿಗೆ ಸಂಬಂಧಪಟ್ಟಂತೆ ಲಿಖಿತ ವಾದ ಸಲ್ಲಿಕೆಗೂ ಕೂಡ ಸೂಚನೆಯನ್ನ ನೀಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ನೀಡಿದಂತಹ ಡೆಡ್ಲೈನ್ ಇವತ್ತು ಮುಗಿಯಲಿದ್ದು ಆರೋಪಿಗಳ ಬಗ್ಗೆ ಹೆಚ್ಚುವರಿ ವಾದವನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಲಿದ್ದಾರೆ. ಇನ್ನು 7 ಆರೋಪಿಗಳ ಪೈಕಿ 2 ಆರೋಪಿಗಳ ಪರ ವಕೀಲ ರಂಗನಾಥ್ ರೆಡ್ಡಿ ಲಿಖಿತ ರೂಪದಲ್ಲಿ ವಾದ ಸಲ್ಲಿಕೆ ಮಾಡಿದ್ದಾರೆ. A6 ಜಗದೀಶ್ ಮತ್ತು A7 ಅನುಕುಮಾರ್ ಪರವಾಗಿ 7 ಅಂಶಗಳನ್ನು ಉಲ್ಲೇಖಿಸಿ ವಾದ ಸಲ್ಲಿಕೆ ಮಾಡಿದ್ದಾರೆ. 2 ಆರೋಪಿಗಳು ಕೃತ್ಯ ನಡೆದ ಸ್ಥಳದಲ್ಲಿ ಇರಲಿಲ್ಲ. ಆರೋಪಿಗಳ ಟವರ್ ಲೊಕೇಶನ್ ಹೊರಗಡೆ ಇದೆ ಅಂತ ಪ್ರಾಸಿಕ್ಯೂಷನ್ ತೋರಿಸಿದೆ. ರೇಣುಕಾಸ್ವಾಮಿ ಮೇಲೆ ಇವರು ಹಲ್ಲೆಯನ್ನ ನಡೆಸಿಲ್ಲ. ಚಿತ್ರದುರ್ಗದಿಂದ ಕರೆದುಕೊಂಡು ಬಂದರೂ ಕೂಡ ಯಾವ ವಿಚಾರಕ್ಕೆ ಅನ್ನೋದು ಈವರೆಗೆ ಗೊತ್ತೇ ಇರಲಿಲ್ಲ. ಐ ವಿಟ್ನೆಸ್ಗಳ 164 ಹೇಳಿಕೆಯಲ್ಲಿ ಇವರ ಬಗ್ಗೆ ಉಲ್ಲೇಖಿಸಿಲ್ಲ. ಹೀಗೆ ಸುಮಾರು 7 ಅಂಶಗಳನ್ನು ಉಲ್ಲೇಖಿಸಿ ಲಿಖಿತ ವಾದ ಸಲ್ಲಿಸಿದ್ದಾರೆ ವಕೀಲ ರಂಗನಾಥ್ ರೆಡ್ಡಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಸ್ಸಾಂ ಕಾಮಾಖ್ಯ ದೇವಿಯನ್ನ ಇನ್ನಿಲ್ಲದೆ ನಂಬ್ತಾರೆ. ಕಷ್ಟ ಬಂದಾಗಲೆಲ್ಲ ಮೊದಲು ಹೋಗೋದೇ ಆ ತಾಯಿ ಸನ್ನಿಧಿಗೆ. ಈಗಾಗಲೇ 2 ಬಾರಿ ಕಾಮಾಖ್ಯ ದೇವಿಗೆ ಹೋಗಿ ಬಂದಿದ್ದಾರೆ. ವಿಜಯಲಕ್ಷ್ಮಿ 3ನೇ ಬಾರಿಗೆ ದರ್ಶನ್ರನ್ನು ಕರ್ಕೊಂಡು ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದ್ದು ದೇವಿ ಮುಂದೆ ಪ್ರಾರ್ಥಿಸಿದ್ರು. ಈಗ ಅದೇ ಫೋಟೋವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿ ಹೆಚ್ಚು ಜನರು ನಿಮ್ಮನ್ನ ಕೆಳಗೆ ತಳ್ಳಲು ಪ್ರಯತ್ನಿಸುತ್ತಾರೆ. ದೇವರು ನಿಮ್ಮನ್ನ ಉನ್ನತ ಸ್ಥಾನದಲ್ಲಿ ತೆಗೆದುಕೊಳ್ಳುತ್ತಾರೆ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಬರೆದುಕೊಂಡಿದ್ದಾರೆ. ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಹೆಸರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ, ಅಶ್ಲೀಲ ಪೋಸ್ಟ್ ಬೆನ್ನಲ್ಲೇ ನಿರ್ದೇಶಕ ಎಸ್ ನಾರಾಯಣ್ ಕೂಡ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ. ತಮ್ಮ ಹೆಸರಿನಲ್ಲಿ ನಕಲಿ ಖಾತೆ ಸೃಷ್ಟಿಸಿ ಪುನೀತ್, ಶಿವಣ್ಣ, ಸುದೀಪ್ ಸೇರಿದಂತೆ ಅನೇಕರ ಹೆಸರಿನಲ್ಲಿ ಅಶ್ಲೀಲ ಸಂದೇಶ ಕಳಿಸುತ್ತಿದ್ದಾರೆ ಅಂತ ದೂರು ನೀಡಿದ್ದಾರೆ.
ಅನುದಾನ ಶಾಸಕರು ಮತ್ತು ಸಚಿವರ ನಡುವೆ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನ ಅಂದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಬೆಳಗಾವಿ ಭಾಗದ ಸಚಿವರು, ಶಾಸಕರು ಭಾಗಿಯಾಗಿದ್ರು. ಬಿಜೆಪಿ ವಿರುದ್ಧ ಹೋರಾಟಕ್ಕೂ ಕೂಡ ಸಭೆಯಲ್ಲಿ ಕರೆ ಕೊಡಲಾಗಿದೆ. ಇಂದು ಕೂಡ ಬೇರೆ ಜಿಲ್ಲಾ ಶಾಸಕರು, ಸಚಿವರ ಜೊತೆಯಲ್ಲಿ ಸಭೆಯನ್ನ ನಡೆಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಊಹಾಪೋಹ ಸದ್ಯಕ್ಕೆ ತಹಬದಿಗೆ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇರೋ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ದಲಿತ ನಾಯಕರ ಸಭೆಯನ್ನ ಕರೆದಿದ್ದಾರೆ. ಆಗಸ್ಟ್ 2ರಂದು ಸದಾಶಿವನಗರದ ಸರ್ಕಾರಿ ನಿವಾಸದಲ್ಲಿ ದಲಿತ ಶಾಸಕರು, ಸಚಿವರಿಗೆ ಡಿನ್ನರ್ ಆಯೋಜಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಜಂಟಿಯಾಗಿ ಸಭೆ ನಡೆಸ್ತಾ ಇದ್ದು ಕುತೂಹಲ ಮೂಡಿಸಿದೆ. ಚುನಾವಣಾ ಆಯೋಗದ ವಿರುದ್ಧ ಆಗಸ್ಟ್ 4ರಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೋರಾಟ ಮಾಡಲಿದ್ದಾರೆ. ಈ ಹಿನ್ನೆಲೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿನ್ನೆ ಪೂರ್ವ ಸಿದ್ಧತಾ ಸಭೆಯನ್ನು ನಡೆಸಿದರು. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಬೆಂಗಳೂರು ನಗರದ 5 ಡಿಸಿಸಿ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ದಕ್ಷಿಣ, ಮಂಡ್ಯ ಜಿಲ್ಲೆಗಳ ಮುಖಂಡರುಗಳ ಜೊತೆ ಹೋರಾಟ ನಡೆಸುವ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದರು. ಭಾರತಕ್ಕೆ ಅಮೆರಿಕ ದೊಡ್ಡ ಶಾಕ್ ಕೊಟ್ಟಿದೆ. ಭಾರತದ ಮೇಲೆ ಶೇಕಡ 25ರಷ್ಟು ಸುಂಕ ವಿಧಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಭಾರತದಿಂದ ಅಮೆರಿಕಕ್ಕೆ ಪೂರೈಸುವ ವಸ್ತುಗಳ ಮೇಲೆ 25ರಷ್ಟು ಸುಂಕ ಹೇರಲಾಗಿದೆ. ಈ ಹೊಸ ಸುಂಕ ನೀತಿ ನಾಳೆಯಿಂದಲೇ ಜಾರಿಗೆ ಬರಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಭಾರತ ಅಮೆರಿಕದ ಬೆಸ್ಟ್ ಫ್ರೆಂಡ್ ಎಂತ ಇದ್ದಂತಹ ಟ್ರಂಪ್ ಇದೀಗ ಟ್ಯಾಕ್ಸ್ ಹೆಚ್ಚಳ ಮಾಡಿರೋದು ಇಡೀ ವಿಶ್ವದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಸೈಬರ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸೈಬರ್ ಕಳ್ಳರು ವಂಚನೆ ಮಾಡಲು ದಿನಕ್ಕೊಂದು ಪ್ಲಾನ್ ಮಾಡ್ತಾ ಇದ್ದಾರೆ. ನೆಬಿಲೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸರ್ವರ್ ಹ್ಯಾಕ್ ಮಾಡಿ 366 ಕೋಟಿಗೂ ಹೆಚ್ಚಿನ ಹಣ ಸೈಬರ್ ಖದೀಮರು ದೋಚಿದ್ದಾರೆ. ಕಂಪನಿಯ ಸಿಬ್ಬಂದಿಗೆ ನೀಡಿದ ಲ್ಯಾಪ್ಟಾಪ್ ಹ್ಯಾಕ್ ಮಾಡಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ. ಹೀಗಾಗಿ ಸಿಬ್ಬಂದಿ ರಾಹುಲ್ ಚೌಧರಿಯನ್ನ ಬಂಧಿಸಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ತೆಂಗಿನಗುಂಡಿ ಅಳವೆಕೋಡಿ ಸಮುದ್ರದಲ್ಲಿ ದೋಣಿ ದುರಂತ ಸಂಭವಿಸಿದೆ. ಮೀನುಗಾರಿಕೆಗೆ ತೆರಳಿದ್ದ ನಾಡ ದೋಣಿ ಪಲ್ಟಿಯಾಗಿದೆ. 4 ಮೀನುಗಾರರು ನಾಪತ್ತೆಯಾಗಿದ್ದು ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಮಹಾಸತಿ ಹೆಸರಿನ ಗಿಲ್ನೆಟ್ ದೋಣಿಯಲ್ಲಿ 6 ಮಂದಿ ಮೀನುಗಾರಿಕೆಗೆ ತೆರಳಿದ್ರು. ಈ ವೇಳೆ ದೋಣಿ ಪಲ್ಟಿಯಾಗಿದೆ. ಕೊಪ್ಪಳದ ತುಂಗಭದ್ರಾ ನದಿಯಲ್ಲಿ ನೀರಿನ ಹರಿವು ಇಳಿಕೆಯಾಗಿದೆ. ಇದರಿಂದಾಗಿ ನದಿ ಪಾತ್ರದಲ್ಲಿನ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಗಂಗಾವತಿ ಕಂಪ್ಲಿ ಮಧ್ಯೆ ಸೇತುವೆ ಮುಳುಗಡೆಯಾಗಿದ್ದು ಈಗ ಸಂಚಾರ ಆರಂಭವಾಗಲಿದೆ. 4 ದಿನಗಳಿಂದ ಮುಳುಗಡೆಯಾಗಿದ್ದ ಸೇತುವೆಯ ಮೇಲೆ ಪಾದಚಾರಿಗಳು ವಾಹನಗಳ ಓಡಾಟಕ್ಕೆ ಮುಕ್ತವಾಗಲು ಸೇತುವೆ ಸಮರ್ಥ ಪರಿಶೀಲಿಸಲು ಗಂಗಾವತಿ ತಹಶೀಲ್ದಾರ್ ಇಂಜಿನಿಯರಿಂದ ಮಾಹಿತಿಯನ್ನ ಕೇಳಿದ್ದಾರೆ. ಟಿಬಿ ಡ್ಯಾಂನಿಂದ ಈಗ ನದಿಗೆ 42,000 ಕ್ಯೂಸೆಕ್ ನೀರು ನದಿಗೆ ಬಿಡಲಾಗ್ತಾ ಇದೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಬ್ಯಾಳ್ಯಾಳ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆಯಿಂದ ಉಂಟಾಗಿದ್ದ ವಾಂತಿ ಭೇದಿ ಹತೋಟಿಗೆ ಬಂದಿದೆ. ಕಳೆದ 4 ದಿನಗಳಿಂದ ಗ್ರಾಮದಲ್ಲಿ 30ಕ್ಕೂ ಅಧಿಕ ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿತ್ತು. 2 ಆಂಬ್ಯುಲೆನ್ಸ್ಗಳನ್ನು ಗ್ರಾಮದಲ್ಲೇ ಇರಿಸಲಾಗಿತ್ತು. ಅಂಗನವಾಡಿ ಕೇಂದ್ರಗಳಲ್ಲಿ ತಾತ್ಕಾಲಿಕವಾಗಿ ವೈದ್ಯಕೀಯ ಸಿಬ್ಬಂದಿಯಿಂದ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಸದ್ಯ 4 ದಿನಗಳ ಬಳಿಕ ಜನರಲ್ಲಿನ ಆರೋಗ್ಯ ಸಮಸ್ಯೆ ಹತೋಟಿಗೆ ಬಂದಿದೆ. ಜನರಿಗೆ ಬೇರೆ ಬೋರ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ತಯಾರಿ ಬೆನ್ನಲ್ಲೇ ಗೋಕಾಕ್ ತಾಲೂಕಿನಲ್ಲಿ 9 ನಕಲಿ ಸಹಕಾರಿ ಸಂಘಗಳ ಬಗ್ಗೆ ಆರೋಪ ಕೇಳಿಬಂದಿದೆ. ರಮೇಶ್ ಜಾರಕಿಹೊಳಿ ಕಾರ್ಖಾನೆಯಲ್ಲಿ ಕಪ್ಪು ಹಣ ಹೂಡಿಕೆ ಮಾಡಲು ಸಂಘಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಸಹಕಾರಿ ಸಂಘಗಳ ಕಾನೂನು ಉಲ್ಲಂಘಿಸಿ ನಕಲಿ ಸಂಘಗಳ ರಚನೆಯನ್ನ ಮಾಡಿದ್ದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸಂಘಗಳು ಅಸ್ತಿತ್ವದಲ್ಲಿವೆ. ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಡಿಸಿಸಿ ಬ್ಯಾಂಕ್ ಸಹಕಾರಿ ಸಚಿವರಿಗೆ ಕಾಂಗ್ರೆಸ್ ಮುಖಂಡ ಮಹಾಂತೇಶ ಕಡಾಡಿ ಆಗ್ರಹಿಸಿದ್ದಾರೆ. ಇಂದು ಬಿಜೆಪಿ ಬ್ಯಾನರ್ ಅಡಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಸಭೆಯನ್ನು ನಡೆಸಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಜೊಲ್ಲೆ ಹಾಗೂ ಜಾರಕಿಹೊಳಿ ಕುಟುಂಬದ ಬೆಂಬಲಿಗರು ಸಭೆಯನ್ನು ನಡೆಸಲಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಬಿಜೆಪಿಯ ಕತ್ತಿ ಕುಟುಂಬ ಹಾಗೂ ಕಾಂಗ್ರೆಸ್ನ ಎಬಿ ಪಾಟೀಲ್ ನಡುವೆ ದೋಸ್ತಿಗಳಿಗೆ ಕೌಂಟರ್ ನೀಡಲು ಜೊಲ್ಲೆ ಸಜ್ಜಾಗಿದ್ದಾರೆ. ಅವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿಗೆ ದಾವಣಗೆರೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಸಾವಿರಾರು ಟನ್ ಕಸ ಸಂಗ್ರಹದ ಹಿನ್ನೆಲೆ ಊರಲ್ಲಿ 108 ಸಮಸ್ಯೆ ಎದುರಾಗ್ತಾ ಇದೆ. ಗೌಳೇರಹಟ್ಟಿಯ ಕ್ರಷರ್ ಘಟಕದಲ್ಲಿ ಕಸ ಸಂಗ್ರಹ ಮಾಡ್ತಾ ಇದ್ದು
ಹಸಿ ಒಣ ಕಸ ಬೇರ್ಪಡಿಸದೆ ಸಂಗ್ರಹಿಸಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದರಿಂದ ನೊಣಗಳು ದುರ್ವಾಸನೆ ಬರ್ತಾ ಇದ್ದು ಗ್ರಾಮಸ್ಥರು ಬೇಸತ್ತಿದ್ದಾರೆ. ಮಹದಾಯಿ ಯೋಜನೆ ಕಾಮಗಾರಿ ಆರಂಭಿಸಲು ಆಗ್ರಹಿಸಿ ಕಳಸಾ ಬಂಡೂರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಇಂದಿನಿಂದ ಅನಿರ್ದಿಷ್ಟಾವಧಿ ಹೋರಾಟ ಆರಂಭಿಸಲಾಗುತ್ತಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹುಬ್ಬಳ್ಳಿ ಕಚೇರಿ ಬಳಿ ಮುಖಂಡ ಸಿದ್ದಣ್ಣ ತೇಜಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಆರಂಭಿಸಲಾಗುತ್ತಿದೆ. ರಾಜ್ಯ ರೈತ ಸಂಘ, ಹಸಿರು ಸೇನೆ ಸೇರಿ ವಿವಿಧ ರೈತ ಸಂಘಟನೆಗಳು, ಕನ್ನಡ ಪರ, ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಮಲವಳ್ಳಿ ಗ್ರಾಮದ ಶೈಲಾ ಭಟ್ಟ ಎನ್ನುವವರಿಗೆ ಸ್ಟಾರ್ ಅಚೀವರ್ ಆಫ್ ಕರ್ನಾಟಕ ಬಿರುದು ಲಭಿಸಿದೆ. ಬೆಂಗಳೂರಿನ ಕನ್ನಡ ಸಾಹಿತ್ಯ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಕರ್ನಾಟಕ ವತಿಯಿಂದ ವರ್ಷದ ಒಳ್ಳೆಯ ಬರಹಗಾರರಿಗೆ ನೀಡುವ ಪ್ರಶಸ್ತಿ ಇದಾಗಿದೆ. ಪ್ರಶಸ್ತಿ ನೀಡಿ ಗೌರವಿಸಿರೋದು ನನ್ನ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸಿದೆ ಅಂತ ಶೈಲಾ ಭಟ್ ಹೇಳಿದ್ದಾರೆ. ಕಲಾಸಿರಿ ನಿನಾದ ಮತ್ತು ಸ್ಟಾರ್ ಅಚೀವರ್ ಆಫ್ ಕರ್ನಾಟಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ರಷ್ಯಾದಲ್ಲಿ ಪ್ರಬಲ ಭೂಕಂಪನ ಸಂಭವಿಸಿದೆ. ರಷ್ಯಾದ ಕಟ್ಮಂಡ್ಕ ಪರ್ಯಾಯ ದ್ವೀಪದ ಪೆಸಿಫಿಕ್ ಕರಾವಳಿಯಲ್ಲಿ 8.7 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಭೂಕಂಪದ ನಂತರ ಇಡೀ ಪ್ರದೇಶಕ್ಕೆ ಸುನಾಮಿ ಎಚ್ಚರಿಕೆ ನೀಡಲಾಗಿದೆ. ಇದರ ಜೊತೆಗೆ ಜಪಾನ್, ಅಲಾಸ್ಕಾ, ಹವೇಲಿ, ಗುವಾ ಮತ್ತು ಚಿಲಿ ಮತ್ತು ಇಂಕೋಡರ್ನಲ್ಲಿಯೂ ಕೂಡ ಸುನಾಮಿ ಎಚ್ಚರಿಕೆಯನ್ನು ನೀಡಲಾಗಿದೆ. ರಷ್ಯಾದ ಪೂರ್ವ ಕರಾವಳಿಯ ಕಮ್ಚಟ್ಕಾ ಪರ್ಯಾಯ ದ್ವೀಪದಲ್ಲಿ ಸಂಭವಿಸಿದ ಭೀಕರ ಭೂಕಂಪ ಜಪಾನ್ ಮೇಲೆ ಪರಿಣಾಮವನ್ನು ಬೀರಿದೆ. 8.8 ತೀವ್ರತೆಯ ಭೂಕಂಪ ಪೆಸಿಫಿಕ್ ಸಾಗರದಿಂದ ಸುನಾಮಿ ಎಚ್ಚರಿಕೆಯನ್ನು ಉಂಟು ಮಾಡಿದೆ. ಜಪಾನ್, ಯುನೈಟೆಡ್ ಸ್ಟೇಟ್ಸ್, ಹವಾಯಿ ಮತ್ತು ಅಲಾಸ್ಕಾ ಮತ್ತು ಇತರೆ ಪೆಸಿಫಿಕ್ ದೇಶಗಳಲ್ಲಿ ಆತಂಕ ಹೆಚ್ಚಿಸಿದೆ. ಅಲ್ಲದೆ ಈಗಾಗಲೇ ಜಪಾನ್ನಲ್ಲಿ ಪ್ರಬಲ ಸುನಾಮಿ ಅಪ್ಪಳಿಸ್ತಾ ಇದ್ದು ಲಕ್ಷಾಂತರ ಜನರ ಸ್ಥಳಾಂತರಕ್ಕೆ ಆದೇಶಿಸಲಾಗಿದೆ. ಇಂಗ್ಲೆಂಡ್ನಲ್ಲಿ ನಡೀತಾ ಇದ್ದ ವಿಶ್ವ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ ಲೀಗ್ ಇದೀಗ ಸೆಮಿಫೈನಲ್ ಸುತ್ತಿಗೆ ಎಂಟ್ರಿ ಕೊಟ್ಟಿದೆ. ಈ ಲೀಗ್ನ ಸೆಮಿಫೈನಲ್ ಪಂದ್ಯಗಳು ಇಂದಿನಿಂದ ನಡೆಯಲಿದ್ದು ಮೊದಲ ಸೆಮಿಫೈನಲ್ ಪಂದ್ಯ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಬೇಕಿದೆ. ಆದರೆ ಪಾಕ್ ವಿರುದ್ಧ ಆಡಲ್ಲ ಅಂತ ಟೀಂ ಇಂಡಿಯಾ ಹೇಳಿದೆ. ಇಂದಿನಿಂದ ಲಂಡನ್ನಲ್ಲಿ ನಡೆಯಲಿರುವಂತಹ ಭಾರತ ಇಂಗ್ಲೆಂಡ್ ನಡುವಿನ ಅಂತಿಮ ಹಂತದ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಆಡ್ತಾ ಇಲ್ಲ. ಇನ್ನು ಬೆನ್ ಸ್ಟೋಕ್ಸ್ ಗಾಯದಿಂದಾಗಿ ಬಳಲ್ತಾ ಇದ್ದು ಇವರ ಬದಲಿಗೆ ಓಲಿ ಪೋಪ್ ಅವರಿಗೆ ನಾಯಕ ಪಟ್ಟ ವಹಿಸಲಾಗಿದೆ. ಧರ್ಮಸ್ಥಳದಲ್ಲಿ ಅನಾಮಿಕ ತೋರಿಸಿದ್ದ 13 ಜಾಗಗಳಲ್ಲಿ 5 ಕಡೆ ನೆಲ ಬಗೆದ್ರು. ಆದ್ರೆ ಯಾವ ಬುರುಡೆಯೂ ಸಿಕ್ಕಿಲ್ಲ, ಯಾವ ಕಳೆ ಬರಹವೂ ಸಿಕ್ಕಿಲ್ಲ. ಆದ್ರೆ ಪ್ಯಾನ್ ಕಾರ್ಡ್ ಮತ್ತು ಮಹಿಳೆಯೊಬ್ಬರ ಐಡಿ ಕಾರ್ಡ್ ಸಿಕ್ಕಿದೆ. ದಾಖಲೆಗಳು ಸಿಕ್ಕಿದೆ ಅಂತ ವಕೀಲರೊಬ್ರು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಸುಳ್ಳು ಅಂತ ಎಸ್ಐಟಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಅಸಲಿಗೆ ಧರ್ಮಸ್ಥಳದಲ್ಲಿ ಏನೇನಾಯ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ. ಕೂಲಿ ಕಾರ್ಮಿಕರನ್ನೇ ಬಳಸಿಕೊಂಡು, ಯಾಕೆಂದರೆ ಯಾವುದೇ ಸಣ್ಣ ವಸ್ತು ಕೂಡ ಸಮಸ್ಯೆ ಆದರೆ ಅದು ಎವಿಡೆನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೂಲಿ ಕಾರ್ಮಿಕರನ್ನು ಬಳಸಿಕೊಂಡು 1ನೇ ಪಾಯಿಂಟಿಂದ 8ನೇ ಪಾಯಿಂಟ್ ತನಕ ಆ ಎಲ್ಲ ಪಾಯಿಂಟ್ಗಳಿರುವಂಥದ್ದು ನೇತ್ರಾವತಿ ನದಿಯ ಪಕ್ಕದಲ್ಲಿ, ಅಂದರೆ ಸುಮಾರು 10 ಮೀಟರ್ ಆಸುಪಾಸಿನಲ್ಲಿ. ಧರ್ಮಸ್ಥಳ ಕಾಡೊಳಗಿನ ರಹಸ್ಯವನ್ನ ಬೆನ್ನತ್ತಿದೆ ಎಸ್ಐಟಿ ಟೀಮ್. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಬಳಿಯ ಅರಣ್ಯದಲ್ಲಿ ಹುಡುಕಾಟ ನಡೆದಿದೆ. 12 ಕಾರ್ಮಿಕರನ್ನ ಬಳಸಿದ್ದ ಎಸ್ಐಟಿ ಟೀಮ್ ಸಮಾಧಿಗಳನ್ನ ಅಗೆಯೋದಕ್ಕೆ 20 ಕಾರ್ಮಿಕರನ್ನ ಬಳಸಿಕೊಂಡಿದೆ. ಮೀಸಲು ಅರಣ್ಯವಾದ ಕಾರಣಕ್ಕೆ ಯಂತ್ರಗಳನ್ನ ಬಳಸದೆ ಕಾರ್ಮಿಕರನ್ನ ಬಳಸಿಕೊಂಡು ಶವಗಳಿಗಾಗಿ ಶೋಧ ನಡೆಸಲಾಗಿದೆ. ಭಾರೀ ಮಳೆ ನಡುವೆಯೂ ಅಸ್ಥಿಪಂಜರಗಳಿಗಾಗಿ ಜಾಲಾಡಿದೆ ಎಸ್ಐಟಿ. ಒಂದೆಡೆ ಎಸ್ಐಟಿ ಅವರು ಬೇರೆ ಪಾಯಿಂಟ್ಗಳಲ್ಲಿ ಶವಗಳಿಗಾಗಿ ಶೋಧ ನಡೆಸುತ್ತಿದ್ರೆ, ಅಗೆದಿದ್ದ ಪಾಯಿಂಟ್ನಲ್ಲೇ ಕೆಲವು ಮಹತ್ವದ ಸಾಕ್ಷಿಗಳು ಸಿಕ್ಕಿವೆ ಎಂದು ಹೇಳಲಾಗ್ತಿದೆ. ಮಾಸ್ಕ್ ಮ್ಯಾನ್ ದೂರು ನೀಡಿದ ನಂತರ ತಮ್ಮ ಮಗಳ ಸಾವಿನ ಬಗ್ಗೆಯೂ ತನಿಖೆ ನಡೆಸುವಂತೆ ದೂರು ನೀಡಿದ್ದ ಸುಜಾತಾ ಭಟ್ ಪರ ವಕೀಲ ಎನ್ ಮಂಜುನಾಥ್ ಮಾಧ್ಯಮ ಹೇಳಿಕೆ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮಹತ್ವದ ಕುರುಹುಗಳು ಸಿಕ್ಕಿದ್ದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಧರ್ಮಸ್ಥಳದ ಕಾಡೊಳಗೆ ಅಗೆದಾಗ ಪಾಯಿಂಟ್ ನಂಬರ್ 1ರಲ್ಲಿ 2 ಐಡಿ ಕಾರ್ಡ್ಗಳು ಪತ್ತೆಯಾಗಿವೆ. ಪಾಯಿಂಟ್ ನಂಬರ್ 1ರಲ್ಲಿ ಒಂದು ಪ್ಯಾನ್ ಕಾರ್ಡ್, ಒಂದು ಎಟಿಎಂ ಕಾರ್ಡ್ ಪತ್ತೆಯಾಗಿವೆ.
ಪುರುಷನ ಹೆಸರಿನ ಪ್ಯಾನ್ ಕಾರ್ಡ್, ಲಕ್ಷ್ಮಿ ಹೆಸರಿನ ಡೆಬಿಟ್ ಕಾರ್ಡ್ ಪತ್ತೆಯಾಗಿವೆ. ಹರಿದ ರೀತಿಯಲ್ಲಿರುವ ಕೆಂಪು ರವಿಕೆ ಕೂಡ ಸಿಕ್ಕಿದೆ ಎಂದು ಮಂಜುನಾಥ್ ಪತ್ರಿಕಾ ಹೇಳಿಕೆಯಲ್ಲಿ ಉಲ್ಲೇಖವಾಗಿದೆ. ಪಾಯಿಂಟ್ ನಂಬರ್ 1ರಲ್ಲಿ ಅಗೆಯುವಾಗ 2.5 ಅಡಿಯಲ್ಲಿ ಸಿಕ್ಕ ಕಾರ್ಡ್ಗಳನ್ನು ಎಸ್ಐಟಿ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ ಅಂತಾನು ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ. ಇದರ ನಡುವೆ ಎಸ್ಐಟಿ ಟೀಮ್ ದೂರುದಾರ ಗುರುತಿಸಿದ್ದ 2ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಿತು. 6 ಅಡಿ ಉದ್ದ 5 ಅಡಿ ಅಗಲ ಅಗೆದರೂ ಅಲ್ಲಿ ಶವಗಳ ಕುರುಹು ಸಿಕ್ಕಿಲ್ಲ. ಬಳಿಕ 3ನೇ ಪಾಯಿಂಟ್ನಲ್ಲಿ ಶೋಧ ನಡೆಯಿತು. ಅಲ್ಲೂ ಅಸ್ಥಿಪಂಜರವಾಗಲಿ, ಶವ ಹೂತಿದ್ದರ ಬಗ್ಗೆ ಕುರುಹಾಗಲಿ ಸಿಕ್ಕಿದ್ದರ ಬಗ್ಗೆ ಎಸ್ಐಟಿ ಮಾಹಿತಿ ನೀಡಿಲ್ಲ. ದೂರುದಾರ ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೆದಿದೆ. ಇದೇ ವೇಳೆ 5ನೇ ಪಾಯಿಂಟ್ನಲ್ಲಿ 4 ಅಡಿ ಉದ್ದ 5 ಅಡಿ ಅಗಲ ಅಗೆದರೂ ಏನೂ ಸಿಕ್ಕಿಲ್ಲ. 3ನೇ ದಿನ ಧರ್ಮಸ್ಥಳ ಕಾಡಿನೊಳಗೆ ಅಗೆಯೋ ಕೆಲಸ ಆಗುತ್ತೆ. ಪಾಯಿಂಟ್ ನಂಬರ್ 6ರಿಂದ 13ರವರೆಗೆ ಅಗೆಯೋ ಸಾಧ್ಯತೆಗಳಿವೆ. ಅಸ್ಥಿಪಂಜರಗಳು ಎಲ್ಲೇ ಪತ್ತೆಯಾದರೂ ಅವುಗಳನ್ನು ತಕ್ಷಣ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಸಿಕ್ಕ ಅಸ್ಥಿಪಂಜರದ ಮೂಳೆಗಳ ಸಂಗ್ರಹ ಮಾಡಲಾಗುತ್ತೆ. ಸಿಕ್ಕಿರುವ ಎಲ್ಲಾ ಮೂಳೆಗಳನ್ನು ಮಾನವನ ಆಕಾರದಲ್ಲಿ ಜೋಡಿಸಲಾಗುತ್ತೆ. ತನಿಖಾಧಿಕಾರಿ, ತಹಶೀಲ್ದಾರ್ ಸಮ್ಮುಖದಲ್ಲಿ ವೈದ್ಯರಿಂದ ಪರೀಕ್ಷೆ ನಡೆಯುತ್ತೆ. ಗಂಡು, ಹೆಣ್ಣು, ವಯಸ್ಸು, ಸಾವಿನ ಕಾರಣ ಹುಡುಕಲು DNA ಪರೀಕ್ಷೆ ಮಾಡಲಾಗುತ್ತೆ. ಅತ್ಯಾಚಾರ, ಏಟಿನಿಂದ ಸಾವು, ಹೀಗೆ ಇನ್ನಿತರೆ ಎಲ್ಲವೂ FSLನಿಂದ ದೃಢೀಕರಿಸುವ ಕೆಲಸ ಆಗುತ್ತೆ. ಮೈಮೇಲಿನ ಒಡವೆಗಳು ತುಕ್ಕು ಹಿಡಿದಿದ್ದರೂ ಕೂಡ ಪರೀಕ್ಷೆಯಿಂದ ಪತ್ತೆ ಹಚ್ಚಬಹುದು. DNA ಟೆಸ್ಟ್ ಮೂಲಕ ಸಂಬಂಧಿಕರ ಪತ್ತೆ ಹಚ್ಚುವ ಕಾರ್ಯ ನಡೆಯಲಿದೆ. ಕಾಡೊಳಗಿನ ರಹಸ್ಯ ಭೇದಿಸುತ್ತಿರುವ ಎಸ್ಐಟಿ ಟೀಮ್ಗೆ ಮುಂದಿನ ದಿನಗಳಲ್ಲಿ ಭಾರೀ ಸವಾಲುಗಳೇ ಇವೆ. ಯಾಕಂದ್ರೆ ದೂರುದಾರ ತೋರಿಸಿದ ಸ್ಪಾಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ ಅಂತಾದ್ರೆ ಆಗ ಎಸ್ಐಟಿ ತಂಡ ಮುಂದಿನ ಕಾರ್ಯಾಚರಣೆಯ ಬಗ್ಗೆಯೂ ಪರಿಶೀಲಿಸಬೇಕಾಗುತ್ತದೆ. ದೂರುದಾರ 13 ಕಡೆ ಗುರುತಿಸಿರುವ ಕಾರಣಕ್ಕೆ ಎಲ್ಲಾ ಕಡೆ ಹುಡುಕಬೇಕಿದೆ. ಯಾವುದಾದರೂ ಒಂದು ಕಡೆ ಸಿಕ್ಕರೂ ಕೇಸ್ ಮಹತ್ವ ಪಡೆದುಕೊಳ್ಳುತ್ತೆ. ಯಾವುದರಲ್ಲೂ ಏನೂ ಸಿಕ್ಕಿಲ್ಲ ಅನ್ನೋದಾದ್ರೆ ದೂರುದಾರನ ಪರೀಕ್ಷೆ ಮಾಡಬೇಕಾಗುತ್ತದೆ. ಮಂಪರು ಪರೀಕ್ಷೆ ಮೂಲಕ ದೂರಿನ ಸತ್ಯಾಸತ್ಯತೆ ಬಗ್ಗೆಯೇ ಪರಿಶೀಲನೆ ಮಾಡಬೇಕಾಗಿದೆ. ಈಗಾಗಲೇ ದೂರುದಾರ ಸೂಚಿಸಿರುವ ಪ್ರದೇಶಗಳಲ್ಲಿ ಭಾರೀ ಮಳೆಯನ್ನು ಲೆಕ್ಕಿಸದೆ ಶವಗಳ ಪತ್ತೆಗಾಗಿ ಭೂಮಿ ಅಗೆಯುವ ಕೆಲಸ ನಡೆಯುತ್ತಿದೆ. ಅಲ್ಲಿ ನಿಜಕ್ಕೂ ಶವಗಳನ್ನು ಹೂತಿಡಲಾಗಿದೆಯೇ ಎಂದು ಹುಡುಕಲಾಗುತ್ತಿದೆ. ಕಾರ್ಮಿಕರು ಒಂದಾದರ ಮೇಲೊಂದರಂತೆ ಶವಗಳನ್ನು ಹೂತಿಟ್ಟಿರುವುದಾಗಿ ಗುರುತಿಸಿದ ಪ್ರದೇಶದಲ್ಲಿ ಅಗೆಯುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇದರ ನಡುವೆ ಎಸ್ಐಟಿ ತಂಡಕ್ಕೆ ಸಮಾಧಿಯ ನಿಖರತೆ ಬಗ್ಗೆಯೂ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಭಾರೀ ಮಳೆ ಬಿದ್ದಿರುವ ಕಾರಣಕ್ಕೆ ಮಣ್ಣು ಸವೆತ ಆಗಿರಬಹುದು. ಮಣ್ಣು ಜಾರಿದ್ದ ಕಾರಣಕ್ಕೆ ನೆಲದ ಮೇಲ್ಮೈ ಬದಲಾಗಿರಬಹುದು. ಭೂಕುಸಿತ ಅಥವಾ ಮಣ್ಣಿನ ಸವಕಳಿಯಿಂದ ಹೂತಿಟ್ಟಿರುವ ಸ್ಥಳದಲ್ಲಿ ಬದಲಾವಣೆಗಳು ಆಗಿರುವ ಸಾಧ್ಯತೆ ಇದ್ದೇ ಇದೆ. ಹೀಗಾಗಿ ದೂರುದಾರನ ವಿಶ್ವಾಸ ಹಾಗೂ ಅಭಿಪ್ರಾಯದ ಮೇಲೆ ಅಗೆಯಲೇಬೇಕು. ಅಲ್ಲದೆ ಶವಗಳನ್ನು ಹೂಳುವಾಗ ಎಷ್ಟು ಆಳ ತೋಡಿದ್ದ ಎಂಬುದನ್ನು ತಿಳಿದುಕೊಂಡು ಅಗೆಯಬೇಕು ಅನ್ನೋದು ತಜ್ಞರ ಸಲಹೆ. ಯಾರು ಊತಿದ್ದಾರೆ ಅವರೇ ಊತಿರೋದ್ರಿಂದ ಅವ್ರಿಗೆಲ್ಲ ಗೊತ್ತಿರುತ್ತೆ ಎಲ್ಲೆಲ್ಲಿ ಯಾವ್ಯಾವ ಅಡಿ ಎಷ್ಟು ಅಡಿ ತೆಗ್ದಿರ್ತಾರೆ ಅಂತ. ಸೊ ಆ ಆಧಾರದ ಮೇಲೆ ತೆಗೆಯೋದು ತುಂಬಾ ಈಸಿ ಆಗತ್ತೆ. ಬಟ್ ಇದು ಬಾಡಿ ಕೆಳಗೋಗೋದಿಲ್ಲ. ಇನ್ನ ಬೇಕಾದ್ರೆ ಕೆಳಗಂದ್ರೆ ಡೆಫಿನೆಟ್ಲಿ ಇದೇನಂದ್ರೆ ಈ ಮಳೆ ಬಂದು ಮಣ್ಣೆಲ್ಲ ಸ್ಲೈಡ್ ಆಗಿ ಆ ಜಾಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆಯೋ ಇಲ್ಲೋ ಅಂತ ಅದೊಂದು, ಯಾಕಂದ್ರೆ ಈ ಜಾಗದಲ್ಲಿ ಅದೊಂದು ತಿಳ್ಕೊಬೇಕು. ಇನ್ನೊಂದು ಜಾಸ್ತಿ ಮಳೆ ಬಂದಾಗ ಮಣ್ಣು ಸಹ ಅದರ ಒಟ್ಟಿಗೆ ಬರುತ್ತೆ. ಅವಾಗ ಒಂದು ಅರ್ಧ ಅಡಿ 1 ಅಡಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಹೊರತು ತುಂಬಾ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಮಿಕರ ಮೂಲಕ ಗುಂಡಿ ಅಗೆದಾಗ ಯಾವೊಂದು ಸಾಕ್ಷ್ಯಗಳು ಸಿಗದಿದ್ದರೂ ಕೂಡ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಕಳೇಬರ ಪತ್ತೆ ಹಚ್ಚಬಹುದಾದ ಅವಕಾಶಗಳೂ ಇವೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಈ ಕೇಸ್ಗೆ ಅಗತ್ಯವಾದ ತಂತ್ರಜ್ಞಾನ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ನಿಂದ ಮೂಳೆಗಳನ್ನು ಪತ್ತೆ ಹಚ್ಚಬಹುದು. ಗೊತ್ತಿಲ್ಲದ ಜಾಗಗಳಲ್ಲಿ ಹುಡುಕಲು ಥರ್ಮಲ್ ಸ್ಕ್ಯಾನರ್, ಸ್ನಿಪ್ಪರ್ ಡಾಗ್, ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅಗತ್ಯವಿದೆ. ಧರ್ಮಸ್ಥಳದಲ್ಲಿ ಗೊತ್ತಿರುವ ಜಾಗಗಳನ್ನೇ ಅಗೆಯುತ್ತಿರುವ ಕಾರಣಕ್ಕೆ ದೂರುದಾರನೇ ಹುಡುಕಬೇಕಾಗಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ಸ್ ಅಂತೀವಿ ನಾವು. ಅದೊಂದು ಸ್ಕ್ಯಾನರ್ಸ್ ನಾವು ಯೂಸ್ ಮಾಡ್ತೀವಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ಸ್. ಇದರಲ್ಲಿ ಐ ಥಿಂಕ್ ದ ಗವರ್ಮೆಂಟ್ ಕ್ಯಾನ್ ಥಿಂಕ್ ಅಬೌಟ್ ಇಟ್. ಗವರ್ಮೆಂಟ್ ಇದು ಏನು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅಂತ. ಬಟ್ ಇವ್ ಯಾವ ಜಾಗ ತೋರಿಸ್ತಾರೆ ಅಲ್ಲೇನಾದ್ರೂ ಮೂಳೆಗಳು ಇದೆಯೋ ಇಲ್ಲೋ ಅಂತಾನು ದಟ್ ದೇ ಕ್ಯಾನ್ ಡಿಟೆಕ್ಟ್. ಥರ್ಮಲ್ ಸ್ಕ್ಯಾನರ್ಸ್ ಮತ್ತೆ ಸ್ನಿಫರ್ ಡಾಗ್ಸ್ ಮೇ ನಾಟ್ ಬಿ ಹೆಲ್ಪ್ಫುಲ್, ಬಟ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ಸ್ ಐ ಥಿಂಕ್ ದೇ ಕ್ಯಾನ್ ಬಿ. ಈ ಎಲ್ಲದರ ಮಧ್ಯೆಯೇ ಸಾಕ್ಷಿಗಳು ಸಿಗ್ತಾವ? ಸಿಗದಿದ್ದರೆ ಹೂತಿಟ್ಟಿದ್ದೇನೆ ಎಂದು ದೂರುದಾರ ಹೇಳುತ್ತಿರುವ ಶವಗಳು ಏನಾದ್ವು ಎಂಬೆಲ್ಲ ಪ್ರಶ್ನೆಗಳೂ ಎದ್ದಿವೆ. ಜಾಸ್ತಿ ಆಳದಲ್ಲಿ ಹೂತಿಡದೇ ಇದ್ದರೂ ಶವ ಹೂತಿಟ್ಟ ಜಾಗದಲ್ಲಿ ಮೂಳೆಗಳಂತೂ ಸಿಗಲೇಬೇಕು. ಸದ್ಯ ಜೋರಾಗಿ ಸುರಿಯುತ್ತಿರುವ ಮಳೆಯ ನಡುವೆಯೇ ಶವಗಳಿಗಾಗಿ ಹುಡುಕಾಟ ನಡೆಯುತ್ತಿದೆ. ಮಳೆಯನ್ನು ಲೆಕ್ಕಿಸದೆ ಎಸ್ಐಟಿ ತಂಡ ಕಾರ್ಯಾಚರಣೆ ನಡೆಸುತ್ತಿದೆ.
ಸೀರಿಯಲ್ ನಂಬರ್ ಪ್ರಕಾರ ಒಂದೊಂದಾಗಿ ಗುಂಡಿಗಳನ್ನ ಅಗೆಯಲಾಗುತ್ತಿದೆ. ನದಿ ತೀರದ ಪಾಯಿಂಟ್ಗಳಲ್ಲಿ ಶವದ ಕುರುಹು ಸಿಗದಿದ್ದರೂ ಗುಡ್ಡದ ಭಾಗಗಳಲ್ಲಿ ಗುರುತಿಸಿರುವ ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರಗಳು ಸಿಕ್ಕೇ ಸಿಗುತ್ತವೆ ಎಂಬ ವಿಶ್ವಾಸ ದೂರುದಾರನಲ್ಲಿದೆ. ಅದರಲ್ಲಿ ಪಾಯಿಂಟ್ ನಂಬರ್ 11 ಮತ್ತು 12 ಬಹಳ ಮುಖ್ಯ ಎಂದು ಆತ ಪರಿಗಣಿಸಿದ್ದಾನಂತೆ. ಹಾಗೇನಾದ್ರೂ ಅಲ್ಲಿ ಶವಗಳ ಕುರುಹು ಸಿಕ್ಕಿತು ಅಂತಾದ್ರೆ ಆಗ ಇಡೀ ತನಿಖೆಯ ಮಗ್ಗಲು ಬದಲಾಗಲಿದೆ. ಕಿಶನ್ ಶೆಟ್ಟಿ ಮತ್ತು ಗಂಗಾಧರ್ ವಾಗಟ, ನ್ಯೂಸ್ 18 ಧರ್ಮ. ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗಗಳಲ್ಲಿ 5 ಕಡೆ ಯಾವ ಸಾಕ್ಷಿಯೂ ಸಿಕ್ಕಿಲ್ಲ. ಆದರೆ ಇದೇ ಮುಸುಕುಧಾರಿ ಎಸ್ಐಟಿ ಎದುರು ಹೊಸ ಬೇಡಿಕೆ ಇಟ್ಟಿದ್ದ. ಪ್ರಣವ್ ಮೊಹಂತಿಯವರನ್ನೇ ಕರೆಸಿ ಎಂದ. ಎಸ್ಐಟಿ ಮುಖ್ಯಸ್ಥರು ಸ್ಥಳಕ್ಕೆ ಬಂದಿದ್ದು ನಾಳೆಯೂ ಉತ್ಖನನ ನಡೆಯಲಿದೆ. ಇದೆಲ್ಲದರ ಮಧ್ಯೆ ಕೇಂದ್ರದ ಸೇವೆಗೆ ಮೊಹಂತಿಯವರನ್ನ ಆಯ್ಕೆ ಮಾಡಲಾಗಿದ್ದು ತನಿಖೆ ಮುಂದೆ ಹೇಗಿರುತ್ತೆ ಎನ್ನುವ ಚರ್ಚೆ ಶುರುವಾಗಿದೆ. ಅಲ್ಲಿ ಅಗೀರಿ, ಇಲ್ಲಿ ಅಗೀರಿ, ಇನ್ನು ಆಳಕ್ಕೆ ಅಗೆಯಿರಿ. ಇದು ಧರ್ಮಸ್ಥಳದಲ್ಲಿ ಹೂತಿಟ್ಟ ರಹಸ್ಯ ಉತ್ಖನನ ಮಾಡುತ್ತಿರುವ ಎಸ್ಐಟಿ FSL ಅಧಿಕಾರಿಗಳಿಗೆ ಮುಸುಕುದಾರಿ ಹಾಕುತ್ತಿರುವ ಬೇಡಿಕೆಗಳು. 3 ದಿನದ ಹಿಂದೆ 13 ಜಾಗಗಳನ್ನ ಗುರುತಿಸಿದ್ದ ಅನಾಮಿಕ 13 ಕಡೆ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಮಾರ್ಕ್ ಮಾಡಿಸಿದ್ದ. ಅದೇ ಜಾಗಗಳಲ್ಲಿ ಒಂದರ ಹಿಂದೆ ಅಗೆಯುತ್ತಾ ಬಂದ್ರು. ಪ್ರಮುಖವಾದ ಯಾವ ಸಾಕ್ಷಿಗಳು ಸಿಗಲಿಲ್ಲ. ಆಗ್ಲೇ ಅನಾಮಿಕ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಮುಂದೆ ಸ್ಥಳದಲ್ಲೇ ಹಲವು ಬೇಡಿಕೆಗಳನ್ನಿಟ್ಟ. ಮೊದಲನೆಯದ್ದಾಗಿ ಪಾಯಿಂಟ್ ನಂಬರ್ 9, 10, 11ರಲ್ಲಿ ಮೊದಲು ಗುಂಡಿ ತೆಗೆಸಿ. ಪಾಯಿಂಟ್ ನಂಬರ್ 9, 10, 11ರಲ್ಲಿ ಶವ ರಹಸ್ಯಗಳು ಸಿಗತ್ತೆ. ಅದಕ್ಕೂ ಮೊದಲು ಎಸ್ಐಟಿ ಮುಖ್ಯಸ್ಥರನ್ನು ಇಲ್ಲಿಗೆ ಕರೆಸಿ. ಪ್ರಣವ್ ಮೊಹಂತಿ ಸಾರ್ ಬಂದ ಮೇಲೆ 13ನೇ ಜಾಗ ಅಗೆಸಿ. ಪ್ರಣವ್ ಮೊಹಂತಿ ಅವರ ಸಮ್ಮುಖದಲ್ಲೇ ಅಗೆಯಬೇಕು. ಹೀಗೆ 5 ಪ್ರಮುಖ ಬೇಡಿಕೆಗಳನ್ನ ಧರ್ಮಸ್ಥಳದಲ್ಲಿ ಉತ್ಖನನ ಮಾಡುತ್ತಿರುವ ಎಸ್ಐಟಿ ಅಧಿಕಾರಿಗಳ ಮುಂದಿಟ್ಟ ಅನಾಮಿಕ. ಮೊದಲು ಕಂದಾಯ ಇಲಾಖೆಯ ಸಹಾಯಕ ಆಯುಕ್ತರಾದ ಸ್ಟೆಲ್ಲಾ ವರ್ಗೀಸ್ ಆಗಲ್ಲ ಅಂದ್ರು. ಕೋರ್ಟ್ ಆದೇಶದಂತೆ 1, 2, 3, 4 ಅಂತ ಸರಣಿಯಲ್ಲದೆ ಹುಡುಕಾಟ ನಡೆಸೋದು ಅಂದ್ರು. ಆದ್ರೆ ಅನಾಮಿಕ ವ್ಯಕ್ತಿ ಹಠ ಹಿಡಿದ. ಕೊನೆಗೆ DIG MN ಅನುಚೇತ್ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಮಾಹಿತಿ ಕೊಟ್ರು. ಬೆಂಗಳೂರಲ್ಲಿದ್ದ ಪ್ರಣವ್ ಮೊಹಂತಿ ವಿಮಾನ ಹತ್ತಿ ಮಂಗಳೂರಿಗೆ ಬಂದ್ರು. ಆಮೇಲೆ ಕಾರಿನ ಮೂಲಕ ಬೆಳ್ತಂಗಡಿ ಠಾಣೆಗೆ ಬಂದು ವಿವರ ಪಡೆದ್ರು. ಸಂಜೆ 4 ಗಂಟೆ ಸುಮಾರಿಗೆ ಪ್ರಣವ್ ಮೊಹಂತಿ ಧರ್ಮಸ್ಥಳದ ಉತ್ಖನನ ಸ್ಥಳಕ್ಕೆ ಬಂದ್ರು. ಜಿಟಿ ಮಳೆಯಲ್ಲೇ ಅನಾಮಿಕ ಮುಸುಕುದಾರಿಯಿದ್ದ ಜಾಗಕ್ಕೆ ಗುರುತು ಮಾಡಿದ ಸ್ಥಳಕ್ಕೆ ಹೋದ್ರು. ಸರಿಸುಮಾರು 1 ಗಂಟೆಗಳ ಕಾಲ ಕಾಡಿನಲ್ಲಿ ಎಲ್ಲವನ್ನೂ ಪ್ರಣವ್ ಮೊಹಂತಿ ಪರಿಶೀಲಿಸಿದ್ರು. ಆಮೇಲೆ ಕತ್ತಲಾಗ್ತಿದ್ದಂತೆ ಮತ್ತೆ ಮಳೆ ಹೆಚ್ಚಾಗಿ ಬರ್ತಿದ್ದಂತೆ 2ನೇ ದಿನದ ಉತ್ಖನನ ನಿಲ್ಲಿಸಿ ಟೀಮ್ ಸಮೇತ ವಾಪಸ್ ಬಂದ್ರು. ಮಾಧ್ಯಮದವರು ಎಷ್ಟೇ ಪ್ರಯತ್ನಿಸಿದ್ರು ಸ್ಪಷ್ಟ ಉತ್ತರ ಸಿಗಲಿಲ್ಲ. ಸಿಕ್ಕಿದ್ದು ತನಿಖೆ ಪ್ರಾರಂಭಿಕ ಹಂತದಲ್ಲಿ ಇದೆ. ಬುರುಡೆ ಮಹಜರು ಕೂಡ ಮುಗಿಸಿದ್ದೇವೆ ಅಂತಷ್ಟೇ. ಎಸ್ಐಟಿ ಮೂಲಗಳ ಪ್ರಕಾರ ಮೊಹಂತಿ ಅವರ ಸಮ್ಮುಖದಲ್ಲೇ 4 ಮತ್ತು 5ನೇ ಪಾಯಿಂಟ್ಗಳನ್ನ ಅಗೆಯಲಾಯಿತು. ಆದ್ರೆ ಯಾವುದೇ ಪ್ರಬಲ ಸಾಕ್ಷಿಗಳು ಸಿಕ್ಕಿಲ್ಲ. ಒಂದ್ ಕಡೆ ಧರ್ಮಸ್ಥಳ ರಹಸ್ಯ ಹುಡುಕಾಟ ನಡೀತಿರೋವಾಗ್ಲೇ ಪ್ರಣವ್ ಮೊಹಂತಿ ಅವರು ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದಾರೆ. ಕೇಂದ್ರ ಸೇವೆಗೆ ಅರ್ಹತೆ ಪಡೆದಿರುವ DGPಗಳ ಪಟ್ಟಿಯಲ್ಲೇ ಪ್ರಣವ್ ಮೊಹಂತಿ ಸ್ಥಾನ ಪಡೆದಿದ್ದಾರೆ. ದೇಶದಾದ್ಯಂತ 35 ಅಧಿಕಾರಿಗಳು ಕೇಂದ್ರ ಸೇವೆಗೆ ಆಯ್ಕೆಯಾಗಿದ್ದಾರೆ. ಕರ್ನಾಟಕದಿಂದ ಪ್ರಣವ್ ಮೊಹಂತಿ ಮಾತ್ರ ಕೇಂದ್ರದ ಸೇವೆಗೆ ಆಯ್ಕೆಯಾಗಿದ್ದಾರೆ. ಮೊಹಂತಿ ಅವರು ಇನ್ನು ಮುಂದೆ CBI, NIA ನಂತಹ ಇಲಾಖೆಗಳಲ್ಲಿ ಅತ್ಯುನ್ನತ ಹುದ್ದೆ ನಿಭಾಯಿಸಬೇಕಾಗಿದ್ದು ಕೇಂದ್ರದ ತನಿಖಾ ಸಂಸ್ಥೆಗಳ ಮಹಾನಿರ್ದೇಶಕರ ಹುದ್ದೆಯ ಹೊಣೆಗಾರಿಕೆ ಸಿಕ್ಕಿದ್ರು ಅಚ್ಚರಿ ಪಡಬೇಕಿಲ್ಲ. ಮೊಹಂತಿ ಅವರು ಈಗ ಕೇಂದ್ರ ಸೇವೆಗೆ ಹೋದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ SIT ಮುಖ್ಯಸ್ಥರನ್ನಾಗಿ ಬೇರೆಯವರನ್ನ ನೇಮಕ ಮಾಡೋ ಬಗ್ಗೆಯೂ ಗೃಹ ಸಚಿವರು ಯೋಚಿಸುತ್ತಿದ್ದಾರೆ. ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ SIT ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸಬೇಕಾ, ಅದನ್ನು ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ SIT ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ. ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ರೆ ಅದೇ ಹಂತದ ಅಧಿಕಾರಿ ಯಾರನ್ನಾದ್ರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ. ಇಡೀ ದೇಶವೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಧರ್ಮಸ್ಥಳ ಪ್ರಕರಣದತ್ತ ನೋಡ್ತಿದೆ. ಈಗಾಗಲೇ SIT ಮುಖ್ಯಸ್ಥರಾಗಿ ಮೊಹಂತಿ ಅವರು ಮಾಡುತ್ತಿರುವ ತನಿಖೆಗೂ ಜನ ಬೆಂಬಲ ಸಿಕ್ಕಿದೆ.
ಅನಾಮಿಕಾ ಮುಸುಕುದಾರಿನು ಪ್ರಣವ್ ಮೊಹಾಂತಿ ಮತ್ತು ಟೀಮ್ ಕೆಲಸಕ್ಕೂ ಸಹಕಾರ ಕೊಡ್ತಿದ್ದಾನೆ. ಇಂಥ ಟೈಮ್ನಲ್ಲಿ ಮೊಹಾಂತಿ ಅವರ ನಿರ್ಧಾರ ಏನು ಅನ್ನೋದೇ ಸದ್ಯದ ಕುತೂಹಲ. ಕಿಶನ್ ಶೆಟ್ಟಿ ಜೊತೆ ಗಂಗಾಧರ್ ವಾಗಟ, ನ್ಯೂಸ್ 18 ಮಂಗಳೂರು. ಭಾರತದ ಮೇಲೆ ಅಂದುಕೊಂಡಂತೆ ಅಮೆರಿಕ ಅಧ್ಯಕ್ಷ ಸುಂಕದ ಬರೆ ಹಾಕಿದ್ದಾರೆ. ಭಾರತದ ಉತ್ಪನ್ನಗಳಿಗೆ 25% ಸುಂಕ ವಿಧಿಸಿದ್ದಾರೆ. ಟ್ರಂಪ್ ಸುಂಕದ ಬರೆ ಹಾಕಿದ್ಯಾಕೆ? ಭಾರತಕ್ಕೆ ನಿಜಕ್ಕೂ ಸಮಸ್ಯೆ ಆಗುತ್ತಾ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇಂಡಿಯಾ ಈಸ್ ಮೈ ಫ್ರೆಂಡ್ ಕಂಟ್ರಿ ಅಂತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ. ಆಗಸ್ಟ್ 1ರಿಂದ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಎಲ್ಲಾ ವಸ್ತುಗಳ ಮೇಲೆ 25% ಸುಂಕವನ್ನ ವಿಧಿಸಿದ್ದಾರೆ. ಇಷ್ಟಾದ್ರೆ ಪರವಾಗಿಲ್ಲ, ಇನ್ಮುಂದೆ ಎಲ್ಲಾನು ಲೆಕ್ಕ ಹಾಕಿ ತಾಳೆ ಮಾಡಿ ನೋಡಿ ಮತ್ತಷ್ಟು ಹೆಚ್ಚುವರಿ ಅನಿರ್ದಿಷ್ಟ ದಂಡವನ್ನ ವಿಧಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆ ಟ್ರುತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ವಿಧಿಸಿದ ಹೆಚ್ಚುವರಿ ತೆರಿಗೆಗೆ ಕಾರಣವನ್ನೂ ಕೊಟ್ಟಿದ್ದಾರೆ. ಭಾರತ ನಮ್ಮ ಸ್ನೇಹಿತನಾಗಿದ್ದರೂ ಕಡಿಮೆ ವ್ಯವಹಾರ ಮಾಡುತ್ತಿದ್ದೇವೆ. ಆದರೆ ನಮ್ಮ ಉತ್ಪನ್ನಗಳಿಗೆ ಭಾರತ ಹೆಚ್ಚು ಸುಂಕವನ್ನ ಹಾಕುತ್ತಿದೆ. ಆದರೆ ಭಾರತ ರಷ್ಯಾ ಜೊತೆ ಮಿಲಿಟರಿ ಉಪಕರಣ ಖರೀದಿಸಿದ್ದಾರೆ. ಅತ್ಯಂತ ಕಠಿಣ, ಅಸಹ್ಯಕರವಾದ ವ್ಯಾಪಾರ ಅಡೆತಡೆ ಭಾರತಕ್ಕಿದೆ. ಇದೆಲ್ಲ ನಮಗೆ ಸರಿ ಅನ್ನಿಸುವುದಿಲ್ಲ. ಎಲ್ಲವೂ ಒಳ್ಳೆಯದಲ್ಲ. ಹೀಗಾಗಿ ಭಾರತದ ಆಮದು ವಸ್ತುಗಳಿಗೆ 25% ಸುಂಕ ಹಾಕಿದ್ದೇವೆ. ಅಗತ್ಯ ಅನ್ನಿಸಿದ್ರೆ ಇನ್ನೂ ಹೆಚ್ಚು ಸುಂಕ ದಂಡವನ್ನೂ ಹಾಕುತ್ತೇವೆ. ಇದು ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಕಿರುವ ಪೋಸ್ಟ್. ಅಂದ್ರೆ ಅಮೆರಿಕ ಮತ್ತು ರಷ್ಯಾ ವ್ಯಾವಹಾರಿಕವಾಗಿ ದೊಡ್ಡ ಶತ್ರು ರಾಷ್ಟ್ರಗಳು. ಆದರೆ ರಷ್ಯಾ ಭಾರತದ ಪರಮಾಪ್ತ ಮಿತ್ರ. ಸಹಜವಾಗೇ ಇದು ಅಮೆರಿಕ ಅಧ್ಯಕ್ಷರನ್ನ ಕೆರಳಿಸಿದ್ದು ಭಾರತಕ್ಕೆ ಸುಂಕದ ಶಾಕ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಉತ್ಪನ್ನಗಳೆಷ್ಟು? ಭಾರತಕ್ಕೆ ಆಗುವ ಸಮಸ್ಯೆ ಏನು? ಭಾರತ ಅಮೆರಿಕ ನಡುವೆ ಪ್ರತಿ ವರ್ಷ ಎಷ್ಟು ಕೋಟಿ ರೂಪಾಯಿ ವಹಿವಾಟು ನಡೆಯುತ್ತೆ ಅಂತ ನೋಡೋದಾದ್ರೆ, ಕಳೆದ ವರ್ಷ ಭಾರತ ಅಮೆರಿಕ ಮಧ್ಯೆ 16,67,000 ಕೋಟಿ ರೂಪಾಯಿಯಷ್ಟು ವಹಿವಾಟು ನಡೆದಿದೆ. ಅಮೆರಿಕ ಕೇಳುತ್ತಿರೋ ವ್ಯಾಪಾರ ಲೆಕ್ಕ ವರ್ಷಕ್ಕೆ 20 ಲಕ್ಷ ಕೋಟಿಯಷ್ಟು. 2030 ವೇಳೆಗೆ ಎರಡೂ ದೇಶಗಳ ಮಧ್ಯೆ 43.80 ಲಕ್ಷ ಕೋಟಿಗೆ ಏರಿಕೆ ಮಾಡುವ ಭರವಸೆಯನ್ನೂ ಭಾರತ ಕೊಟ್ಟಿದೆ. ಅಷ್ಟೇ ಅಲ್ಲ, ಅಮೆರಿಕದ ಬೌರ್ಬೋನ್ ವಿಸ್ಕಿ, ವಿದೇಶಿ ಬೈಕ್ ಸೇರಿ ಇತರೆ ಉತ್ಪನ್ನಗಳ ಸುಂಕವನ್ನೂ ಇಳಿಸಿದೆ. ಹೀಗಿದ್ರೂ ಅಮೆರಿಕ ತೆರಿಗೆ ಶಾಕ್ ಕೊಟ್ಟಿದೆ. ಇದರಿಂದ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಕೃಷಿ, ಸಾವಯವ ಉತ್ಪನ್ನ, ಜವಳಿ ಉದ್ಯಮಕ್ಕೆ ಹೊಡೆತ ಬೀಳಲಿದೆ. ಐಟಿ ಉದ್ಯಮ, ಫಾರ್ಮಾ, ಆಟೋಮೊಬೈಲ್ ಉತ್ಪನ್ನಗಳು ಸೇರಿದಂತೆ ಎಲ್ಲಾ ವಸ್ತುಗಳ ಬೆಲೆಗೂ ಅಮೆರಿಕ ಜನ ಹೆಚ್ಚು ತೆರಿಗೆ ಕಟ್ಟಬೇಕು. ತೆರಿಗೆ ಹೆಚ್ಚು ಅಂತ ಅಲ್ಲಿನ ಜನ ಭಾರತದ ಉತ್ಪನ್ನಗಳ ಖರೀದಿ ಕಡಿಮೆ ಮಾಡ್ತಾರೆ. ಆಗ ಬೇಡಿಕೆ ಕಡಿಮೆಯಾದ್ರೆ ಭಾರತಕ್ಕೆ ನಷ್ಟ. ಹಾಗಿದ್ರೆ ಭಾರತದ ಮುಂದಿರುವ ದಾರಿಗಳೇನು ಅಂತ ನೋಡೋದಾದ್ರೆ, ಯುರೋಪ್, ಮಧ್ಯಪ್ರಾಚ್ಯ ದೇಶಗಳೊಂದಿಗೆ ಹೆಚ್ಚಿನ ವಹಿವಾಟು ನಡೆಸಬಹುದು. ಚೀನಾ, ಕೆನಡಾ ಮಾದರಿಯಲ್ಲೇ 25% ಸುಂಕ ತಿರಸ್ಕರಿಸಬಹುದು. ಆತ್ಮನಿರ್ಭರ್ ಮೂಲಕ ಸ್ವದೇಶಿ ಉತ್ಪನ್ನಗಳಿಗೆ ಆದ್ಯತೆ ಹೆಚ್ಚಿಸಬಹುದು. ರಷ್ಯಾದಿಂದ ಇಂಧನ, ಶಸ್ತ್ರಾಸ್ತ್ರಗಳ ಖರೀದಿಗೆ ಇನ್ನಷ್ಟು ಉತ್ತೇಜನ ನೀಡೋ ಜೊತೆಗೆ ಅಮೆರಿಕದ ಉತ್ಪನ್ನಗಳ ಮೇಲೂ ಭಾರತ ಹೆಚ್ಚುವರಿ ಸುಂಕ ವಿಧಿಸಲೂಬಹುದು ಅಂತಾರೆ ಪರಿಣಿತರು. ಏನೇ ಆಗಲಿ, ಭಾರತ ಅಮೆರಿಕದಿಂದ ಎಲೆಕ್ಟ್ರಾನಿಕ್ಸ್, ಆಭರಣಗಳು, ಭಾರೀ ಯಂತ್ರೋಪಕರಣಗಳು, ಪ್ಲಾಸ್ಟಿಕ್, ಸಾರಿಗೆ ಉಪಕರಣಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಾಸಾಯನಿಕ ಗೊಬ್ಬರಗಳು, ಖಾದ್ಯ ತೈಲಗಳು, ಆಹಾರ ಧಾನ್ಯಗಳು ಮತ್ತು ಕಬ್ಬಿಣ ಮತ್ತು ಉಕ್ಕನ್ನ ಆಮದು ಮಾಡಿಕೊಳ್ಳುತ್ತಿದೆ. ತೆರಿಗೆ ಪ್ರಮಾಣ ಸರಿದೂಗಿಸಲು ಈಗ ಭಾರತವೂ ಬೆಲೆ ಏರಿಕೆ ಮಾಡುವ ಆತಂಕನೂ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.